ನಾನು ಟ್ರೈ ಮಾಡ್ತಿದ್ದೀನಿ ಆದರೂ ನನಗೆ ರಿಸಲ್ಟ್ ಸಿಗ್ತಿಲ್ಲ. ಎಲ್ಲರೂ ಲೈಫಲ್ಲಿ ಗ್ರೋ ಆಗ್ತಿದ್ದಾರೆ, ನಾನು ಮಾತ್ರ ಸ್ಟಕ್ ಆಗಿದ್ದೀನಿ. ನನಗೆ ಟ್ಯಾಲೆಂಟ್ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ. ಈ ಥರ ನೆಗೆಟಿವ್ ಫೀಲಿಂಗ್ ನಿಮಗೂ ಬರ್ತಿದ್ಯಾ? ಸೊ ಯಾವತ್ತಾದರೂ ಈ ಥರ ನೆಗೆಟಿವ್ ಥಾಟ್ಸ್ಗೆ ಏನು ಕಾರಣ ಅಂತ ಯೋಚನೆ ಮಾಡಿದ್ದೀರಾ? ಈ ಥರ ನೆಗೆಟಿವ್ ಥಾಟ್ಸ್ಗೆ ಕಾರಣ ನಿಮ್ಮ ಮೈಂಡ್ಸೆಟ್. ಸೊ ಮೈಂಡ್ಸೆಟ್ ಅಂದರೆ ಏನು? ಮೈಂಡ್ಸೆಟ್ ಯಾಕೆ ಅಷ್ಟು ಇಂಪಾರ್ಟೆಂಟು? ಮೈಂಡ್ಸೆಟ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇನ್ಯಾಕ್ ತಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮೈಂಡ್ಸೆಟ್ ಅಂದರೆ ಏನು? ದ ವೇ ಯುವರ್ ಬ್ರೈನ್ ಈಸ್ ಟ್ರೈನ್ಡ್ ಟು ಥಿಂಕ್, ರಿಯಾಕ್ಟ್ ಆ್ಯಂಡ್ ಡಿಸೈಡ್. ಅಂದರೆ ನಿಮ್ಮ ಬ್ರೈನು ಪ್ರಾಬ್ಲಮ್ಸ್ ಬಂದಾಗ, ಫೇಲ್ಯೂರ್ಸ್ ಬಂದಾಗ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ನಿಮ್ಮ ಸೆಲ್ಫ್ ಡೌಟ್ಸ್ನ ಹೆಂಗೆ ಓವರ್ಕಮ್ ಮಾಡುತ್ತೆ ಅನ್ನೋದೇ ಮೈಂಡ್ಸೆಟ್. ಒಂದು ರಿಲೇಟಬಲ್ ಎಕ್ಸಾಂಪಲ್ ಕೊಡ್ತೀನಿ. ಅಂದ್ಕೊಳ್ಳಿ, ಇಬ್ಬರು ಪರ್ಸನ್ಸ್ ಇದ್ದಾರೆ, ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ. ಇಬ್ಬರು ಸೇಮ್ ಲೆವೆಲ್ ಆಫ್ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ. ಇಬ್ಬರು ಇಂಟರ್ವ್ಯೂಗೆ ಹೋಗ್ತಾರೆ, ಬಟ್ ಇಬ್ಬರು ರಿಜೆಕ್ಟ್ ಆಗ್ತಾರೆ. ಆವಾಗ ಪರ್ಸನ್ ಎ ಏನು ಯೋಚನೆ ಮಾಡ್ತಾನೆ ಅಂದರೆ, ನನಗೆ ಲಕ್ ಇಲ್ಲ, ಅದಕ್ಕೆ ನಾನು ಇಂಟರ್ವ್ಯೂಯಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಯೋಚನೆ ಮಾಡ್ತಾನೆ. ಅದೇ ಪರ್ಸನ್ ಬಿ, ಓಕೆ ನನ್ನ ರಿಜೆಕ್ಟ್ ಮಾಡಿದ್ದಾರೆ, ಯಾಕೆ ರಿಜೆಕ್ಟ್ ಮಾಡಿದ್ರು, ನಾನು ಇನ್ನೂ ಯಾವ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ಸಿಚುವೇಶನ್ ಒಂದೇ ಇತ್ತು, ಆದರೆ ಅವರಿಬ್ಬರ ಥಾಟ್ ಪ್ರೊಸೆಸ್ ಡಿಫ್ರೆಂಟ್ ಇತ್ತು. ಇದನ್ನೇ ಮೈಂಡ್ಸೆಟ್ ಅಂತಾರೆ. ಸೊ ಹಾಗಿದ್ರೆ ಮೈಂಡ್ಸೆಟ್ ಯಾಕೆ ಅಷ್ಟು ಇಂಪಾರ್ಟೆಂಟು? ಸೊ ಮೈಂಡ್ಸೆಟ್ನ ಇಂಪಾರ್ಟೆನ್ಸ್ ತಿಳ್ಕೊಬೇಕಾದ್ರೆ ನಾವೊಂದು ಸೈಕಾಲಜಿಕಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೋಬೇಕು. ಕನ್ಫರ್ಮೇಷನ್ ಬಯಾಸ್ ಅಂದರೆ ನಿಮ್ಮ ಬ್ರೈನು ನೀವು ಏನು ಬಿಲೀವ್ ಮಾಡಿರ್ತೀರೋ ಅದಕ್ಕೆ ಪ್ರೂಫ್ಸ್ ಹುಡುಕುತ್ತೆ. ಅಂದರೆ ನೀವು ಐ ಆಮ್ ಬ್ಯಾಡ್ ಅಟ್ ಕಮ್ಯುನಿಕೇಷನ್ ಅಂತ ನಂಬಿದ್ರೆ ನಿಮ್ಮ ಬ್ರೈನ್ ಕೂಡ ಅದನ್ನೇ ನಿಜ ಅಂದ್ಕೊಳ್ಳುತ್ತೆ, ಅದಕ್ಕೇನೆ ಪ್ರೂಫ್ಸ್ ಹುಡುಕುತ್ತೆ. ಅದೇ ನೀವು ಐ ಕ್ಯಾನ್ ಇಂಪ್ರೂವ್ ಮೈ ಕಮ್ಯುನಿಕೇಷನ್, ಐ ಆಮ್ ಗುಡ್ ಅಟ್ ಕಮ್ಯುನಿಕೇಷನ್ ಅಂತ ನಂಬಿದ್ರೆ ನಿಮ್ಮ ಬ್ರೈನ್ ಕೂಡ ಅದನ್ನೇ ನಿಜ ಅಂದ್ಕೊಂಡು ನಿಮ್ಮ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೊಸ ದಾರಿಗಳನ್ನ ಹುಡುಕುತ್ತೆ. ಸೊ ನೆಗೆಟಿವ್ ಮೈಂಡ್ಸೆಟ್ಗೆ ಏನು ಕಾರಣ ಅಂತ ನೋಡೋದಾದ್ರೆ, ಮೊದಲನೇದು ಕಂಫರ್ಟ್ ಝೋನ್. ನಿಮ್ಮ ಕಂಫರ್ಟ್ ಝೋನೇ ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ. ಯಾಕಂದರೆ ನಿಮ್ಮ ಬ್ರೈನು ಅನ್ಫೆಮಿಲಿಯರ್ ಗ್ರೋತ್ಗಿಂತ ಫೆಮಿಲಿಯರ್ ಪೇನ್ನೇ ಪ್ರಿಫರ್ ಮಾಡುತ್ತೆ. ಎರಡನೇದು ಎನ್ವಿರಾನ್ಮೆಂಟ್. ನೆಗೆಟಿವ್ ಥಿಂಕಿಂಗ್ ಪೀಪಲ್ಸ್, ನೆಗೆಟಿವ್ ಕಂಟೆಂಟ್ ಕನ್ಸಂಪ್ಷನ್, ಇದರಿಂದ ನಿಮ್ಮ ಮೈಂಡ್ಸೆಟ್ ಕೂಡ ನೆಗೆಟಿವ್ ಆಗಿರುತ್ತೆ. ಯಾಕಂದರೆ ಯುವರ್ ಮೈಂಡ್ಸೆಟ್ ಈಸ್ ನಾಟ್ ಯುವರ್ಸ್ ಓನ್ಲಿ, ಇಟ್ ಈಸ್ ಬಾರ್ಡ್ ಫ್ರಮ್ ಯುವರ್ ಎನ್ವಿರಾನ್ಮೆಂಟ್. ಸೊ ಮೈಂಡ್ಸೆಟ್ನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು? ಮೊದಲನೇದು ಅವೇರ್ನೆಸ್. ಬಿ ಅವೇರ್ ಆಫ್ ಯುವರ್ ಥಾಟ್ಸ್. ನಿಮ್ಮ ಥಾಟ್ಸ್ನ ಅಬ್ಸರ್ವ್ ಮಾಡಿ, ನಿಮ್ಮ ನೆಗೆಟಿವ್ ಥಾಟ್ಸ್ನ ಪಾಸಿಟಿವ್ ಥಾಟ್ಸ್ ಆಗಿ ರಿಪ್ಲೇಸ್ ಮಾಡಿ. ಎಕ್ಸಾಂಪಲ್, ನನ್ನ ಕೈಲಿ ಆಗಲ್ಲ ಅನ್ಕೊಳ್ಳೋದ್ರ ಬದಲು ನಾನು ಟ್ರೈ ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಬಿಲೀವ್ ಮಾಡಿ. ಎರಡನೇದು ಚೇಂಜ್ ಯುವರ್ ಇನ್ಪುಟ್. ನೀವೇನು ನೋಡ್ತಿದ್ದೀರಾ, ನೀವೇನು ಕಲಿತಿದ್ದೀರಾ, ನೀವೇನು ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಮೈಂಡ್ಸೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನೀವು ಡೈಲಿ ಯಾವ ಥರ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಇದೇ ಥರ ಪಾಸಿಟಿವ್ ಆ್ಯಂಡ್ ಲೈಫ್ ಚೇಂಜಿಂಗ್ ಕಂಟೆಂಟ್ ನಿಮ್ಮ ಫೀಡಲ್ಲಿ ಬರಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್, ರೆಪಿಟೇಷನ್. ಒಂದು ವಿಡಿಯೋ ನೋಡೋದ್ರಿಂದ ಅಥವಾ ಒಂದು ಬುಕ್ ಓದೋದ್ರಿಂದ ನಿಮ್ಮ ಮೈಂಡ್ಸೆಟ್ಟು ಚೇಂಜ್ ಆಗಲ್ಲ. ಮೈಂಡ್ಸೆಟ್ ಈಸ್ ಬಿಲ್ಟ್ ಬೈ ರಿಪಿಟೇಷನ್, ನಾಟ್ ಬೈ ಇನ್ಸ್ಪಿರೇಷನ್. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಸ್ಮಾಲ್ ಸ್ಟೆಪ್ಸಿಂದ ಸ್ಟಾರ್ಟ್ ಮಾಡಿ, ಚಿಕ್ಕ ಚಿಕ್ಕ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ತಾ ಹೋಗಿ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ವ್ಯಾಲ್ಯೂಬಲ್ ಕಂಟೆಂಟ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್. ಲರ್ನಿಂಗ್ ನೆವರ್ ಸ್ಟಾಪ್ಸ್.